ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವಂತದ್ದು ಕಂಪ್ಲಿ ಪಟ್ಟಣದ ತುಂಗಭದ್ರಾ ಸೇತುವೆ ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದೆ. ಕಂಪ್ಲಿ ಗಂಗಾವತಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ನದಿ ಪಾತ್ರದ ಜನರಿಗೆ ಬಳ್ಳಾರಿ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟರೆ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಕಂಪ್ಲಿ ಗಂಗಾವತಿಯನ್ನು ಸಂಪರ್ಕಿಸುವಂತಹ ಸೇತುವೆ ಅದರ ಮೇಲೆ ನೀರು ಹೊರದ್ರೆ ಅದು ಮುಳುಗಡೆಯಾದರೆ ಕಷ್ಟ. ಈಗ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ನೋಡಿ, ಇದೇ ಸೇತುವೆ, ಸ್ವಲ್ಪ ಅಂತರ ಇದೆ. ಟಿಬಿ ಡ್ಯಾಂನಿಂದ ಮತ್ತೆ ನೀರನ್ನ ರಿಲೀಸ್ ಮಾಡಿಬಿಟ್ರೆ ಈ ಸೇತುವೆ ಸಂಪೂರ್ಣ ಜಲಾವೃತ ಆಗುತ್ತೆ. ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವಂತದ್ದು ಕಂಪ್ಲಿ ಪಟ್ಟಣದ ತುಂಗಭದ್ರಾ ಸೇತುವೆ ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದೆ. ಕಂಪ್ಲಿ ಗಂಗಾವತಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ನದಿ ಪಾತ್ರದ ಜನರಿಗೆ ಬಳ್ಳಾರಿ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟರೆ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಕಂಪ್ಲಿ ಗಂಗಾವತಿಯನ್ನು ಸಂಪರ್ಕಿಸುವಂತಹ ಸೇತುವೆ ಅದರ ಮೇಲೆ ನೀರು ಹೊರದ್ರೆ ಅದು ಮುಳುಗಡೆಯಾದರೆ ಕಷ್ಟ. ಈಗ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ನೋಡಿ, ಇದೇ ಸೇತುವೆ, ಸ್ವಲ್ಪ ಅಂತರ ಇದೆ. ಟಿಬಿ ಡ್ಯಾಂನಿಂದ ಮತ್ತೆ ನೀರನ್ನ ರಿಲೀಸ್ ಮಾಡಿಬಿಟ್ರೆ ಈ ಸೇತುವೆ ಸಂಪೂರ್ಣ ಜಲಾವೃತ ಆಗುತ್ತೆ. ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವಂತದ್ದು ಕಂಪ್ಲಿ ಪಟ್ಟಣದ ತುಂಗಭದ್ರಾ ಸೇತುವೆ ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದೆ. ಕಂಪ್ಲಿ ಗಂಗಾವತಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ನದಿ ಪಾತ್ರದ ಜನರಿಗೆ ಬಳ್ಳಾರಿ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟರೆ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಕಂಪ್ಲಿ ಗಂಗಾವತಿಯನ್ನು ಸಂಪರ್ಕಿಸುವಂತಹ ಸೇತುವೆ ಅದರ ಮೇಲೆ ನೀರು ಹೊರದ್ರೆ ಅದು ಮುಳುಗಡೆಯಾದರೆ ಕಷ್ಟ. ಈಗ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ನೋಡಿ, ಇದೇ ಸೇತುವೆ, ಸ್ವಲ್ಪ ಅಂತರ ಇದೆ. ಟಿಬಿ ಡ್ಯಾಂನಿಂದ ಮತ್ತೆ ನೀರನ್ನ ರಿಲೀಸ್ ಮಾಡಿಬಿಟ್ರೆ ಈ ಸೇತುವೆ ಸಂಪೂರ್ಣ ಜಲಾವೃತ ಆಗುತ್ತೆ. ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವಂತದ್ದು ಕಂಪ್ಲಿ ಪಟ್ಟಣದ ತುಂಗಭದ್ರಾ ಸೇತುವೆ ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದೆ. ಕಂಪ್ಲಿ ಗಂಗಾವತಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ನದಿ ಪಾತ್ರದ ಜನರಿಗೆ ಬಳ್ಳಾರಿ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟರೆ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಕಂಪ್ಲಿ ಗಂಗಾವತಿಯನ್ನು ಸಂಪರ್ಕಿಸುವಂತಹ ಸೇತುವೆ ಅದರ ಮೇಲೆ ನೀರು ಹೊರದ್ರೆ ಅದು ಮುಳುಗಡೆಯಾದರೆ ಕಷ್ಟ. ಈಗ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ನೋಡಿ, ಇದೇ ಸೇತುವೆ, ಸ್ವಲ್ಪ ಅಂತರ ಇದೆ. ಟಿಬಿ ಡ್ಯಾಂನಿಂದ ಮತ್ತೆ ನೀರನ್ನ ರಿಲೀಸ್ ಮಾಡಿಬಿಟ್ರೆ ಈ ಸೇತುವೆ ಸಂಪೂರ್ಣ ಜಲಾವೃತ ಆಗುತ್ತೆ. ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವಂತದ್ದು ಕಂಪ್ಲಿ ಪಟ್ಟಣದ ತುಂಗಭದ್ರಾ ಸೇತುವೆ ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದೆ. ಕಂಪ್ಲಿ ಗಂಗಾವತಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ನದಿ ಪಾತ್ರದ ಜನರಿಗೆ ಬಳ್ಳಾರಿ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟರೆ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಕಂಪ್ಲಿ ಗಂಗಾವತಿಯನ್ನು ಸಂಪರ್ಕಿಸುವಂತಹ ಸೇತುವೆ
ಅದರ ಮೇಲೆ ನೀರು ಹರಿದ್ರೆ ಅದು ಮುಳುಗಡೆ ಆದ್ರೆ ಕಷ್ಟ. ಈಗ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ನೋಡಿ, ಇದೇ ಸೇತುವೆ, ಸ್ವಲ್ಪ ಅಂತರ ಇದೆ. ಟಿಬಿ ಡ್ಯಾಂನಿಂದ ಮತ್ತೆ ನೀರನ್ನ ರಿಲೀಸ್ ಮಾಡಿಬಿಟ್ರೆ ಈ ಸೇತುವೆ ಸಂಪೂರ್ಣ ಜಲಾವೃತ ಆಗಿದೆ. ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವಂತದ್ದು ಕಂಪ್ಲಿ ಪಟ್ಟಣದ ತುಂಗಭದ್ರಾ ಸೇತುವೆ ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದೆ. ಕಂಪ್ಲಿ ಗಂಗಾವತಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ನದಿ ಪಾತ್ರದ ಜನರಿಗೆ ಬಳ್ಳಾರಿ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟರೆ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಕಂಪ್ಲಿ ಗಂಗಾವತಿಯನ್ನು ಸಂಪರ್ಕಿಸುವಂತಹ ಸೇತುವೆ, ಅದರ ಮೇಲೆ ನೀರು ಹರಿದ್ರೆ ಅದು ಮುಳುಗಡೆಯಾದರೆ ಕಷ್ಟ. ಈಗ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ನೋಡಿ, ಇದೇ ಸೇತುವೆ, ಸ್ವಲ್ಪ ಅಂತರ ಇದೆ. ಟಿಬಿ ಡ್ಯಾಂನಿಂದ ಮತ್ತೆ ನೀರನ್ನ ರಿಲೀಸ್ ಮಾಡಿಬಿಟ್ರೆ ಈ ಸೇತುವೆ ಸಂಪೂರ್ಣ ಜಲಾವೃತ ಆಗಿದೆ. ತುಂಗಭದ್ರಾ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರುವಂತದ್ದು ಕಂಪ್ಲಿ ಪಟ್ಟಣದ ತುಂಗಭದ್ರಾ ಸೇತುವೆ ಮುಳುಗಡೆಯ ಭೀತಿಯನ್ನು ಎದುರಿಸ್ತಾ ಇದೆ. ಕಂಪ್ಲಿ ಗಂಗಾವತಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ನದಿ ಪಾತ್ರದ ಜನರಿಗೆ ಬಳ್ಳಾರಿ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿದೆ. ಹೆಚ್ಚಿನ ಪ್ರಮಾಣದ ನೀರು ಬಿಟ್ಟರೆ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದೆ. ಕಂಪ್ಲಿ ಗಂಗಾವತಿಯನ್ನು ಸಂಪರ್ಕಿಸುವಂತಹ ಸೇತುವೆ, ಅದರ ಮೇಲೆ ನೀರು ಹರಿದ್ರೆ ಅದು ಮುಳುಗಡೆಯಾದರೆ ಕಷ್ಟ. ಈಗ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ನೋಡಿ, ಇದೇ ಸೇತುವೆ, ಸ್ವಲ್ಪ ಅಂತರ ಇದೆ. ಟಿಬಿ ಡ್ಯಾಂನಿಂದ ಮತ್ತೆ ನೀರನ್ನ ರಿಲೀಸ್ ಮಾಡಿಬಿಟ್ರೆ ಈ ಸೇತುವೆ ಸಂಪೂರ್ಣ ಜಲಾವೃತ ಆಗಿದೆ.